ಇವತ್ತು ಡಿ.ಕೆ. ಶಿವಕುಮಾರ್ ಬಹಳ ವೀರಾವೇಶದಿಂದ ಒಂದು ಮೀಟಿಂಗ್ ಮಾಡಿ ಘೋಷಣೆ ಮಾಡಿದ್ರು. ಏನಂದ್ರೆ ಇವತ್ತು ಲ್ಯಾಂಡ್ ಎಕ್ವಿಷನ್ಗೆ ಒಂದು 30 ಲಕ್ಷ, ಒಂದು 40 ಲಕ್ಷ ಅಂತ ಡಿಕ್ಲೇರ್ ಮಾಡಿದ್ರು ಒಂದು ಎಕರೆಗೆ. ಆಯಿತು, ರೈತರು ಹೆಚ್ಚು ಕಡಿಮೆ ಅದಕ್ಕೆ ಒಪ್ಕೊಂಡಿದ್ದಾರೆ. ಆಮೇಲೆ ಈಗ ಡಿಕ್ಲೇರ್ ಮಾಡಿದ ಮೇಲೆ ನಿಮಗೆ ಒಂದು ಟೈಮ್ ಲಿಮಿಟ್ ಬೇಕಲ್ಲ. ನಿಮ್ಮ ಸರ್ಕಾರ ಅವಧಿ ಇನ್ನು 2.5 ವರ್ಷ ಅಷ್ಟೇ. 70,000 ಕೋಟಿ ಬೇಕು ಆ ಲ್ಯಾಂಡ್ ಎಕ್ವಿಷನ್ ಮಾಡಕ್ಕೆ. ಎಲ್ಲೈತೆ ಹಣ? ನಿಮಗೆ ಹಣ ಇಲ್ದೇ ಒಂದು ಡಿಕ್ಲೇರ್ ಮಾಡಿಬಿಡೋದು, ನಾವೇನೋ ಮಾಡೇವಿ ಅಂತೇಳಿ ಆ ಭಾಗದ ಜನರಿಗೆ ಮೋಸ ಮಾಡೋದು, ರೈತರಿಗೆ ಮೋಸ ಮಾಡುವಂಥದ್ದು. ಈ ರೀತಿಯಾದಂಥ ಸರ್ಕಾರ, ಇಂಥ ಬಂಡ ಸರ್ಕಾರ ನನ್ನ ರಾಜಕೀಯ ಜೀವನದಲ್ಲಿ ನಾನು ನೋಡಲೇ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಬಂಡ ಸರ್ಕಾರ. ಭಾಳ ಕೇಳಿದ್ರೆ ಹೇಳ್ತಾರೆ ನಾವು ಗ್ಯಾರಂಟಿ ಸಲುವಾಗಿ ಒಂದು 50,000 60,000 ಕೋಟಿ ಅಲ್ಲಿ ಹೋಗ್ತದಂತ. ಗ್ಯಾರಂಟಿ ತಂದವ್ರು ನೀವು ರೀ. ಇವತ್ತು ಎಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲಿ ಆಗ್ತಾ ಇಲ್ಲ. ಒಂದು ರಸ್ತೆಯಲ್ಲಿ ಗುಂಡಿ ಮುಚ್ಚಲಿಕ್ಕೆ ನಿಮ್ಮ ಕಡೆ ಹಣ ಇಲ್ಲ, ಹಣ ರಿಲೀಸ್ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ಯಾವುದು ಯೋಜನೆ, ಇವತ್ತು ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಇದ್ದು ಲಕ್ಷಾಂತರ ಕೋಟಿ ಪೆಂಡಿಂಗ್ ಇದೆ. ಅದನ್ನ ಬಿಲ್ ಪೆಂಡಿಂಗು ಮಾಡಿದ್ದನ್ನು ತೀರಿಸ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ, ರಿಪೇಮೆಂಟ್ ಆಗ್ತಾ ಇಲ್ಲ. ಅಂದ್ರೆ ಎಲ್ಲಿ ಹೋಗಿದೆ? ಸುಸೈಡ್ ಮಾಡ್ಕೊಂತ ಕಾಂಟ್ರಾಕ್ಟರ್ಸ್, ರೈತರು ಸುಸೈಡ್ ಮಾಡ್ಕೊತಾ ಇದ್ದಾರೆ. ಜನಸಾಮಾನ್ಯರು ರೋಷ್ ಹೋಗಿದ್ದಾರೆ ಈ ಸರ್ಕಾರದ ಬಗ್ಗೆ. ಮತ್ತು ಕರಪ್ಷನ್ ಅಂತೂ ರ್ಯಾಂಪಟ್, ಸಿಕ್ಕಾಪಟ್ಟೆ. ಪ್ರತಿಯೊಂದು ನೀವು ಯಾವುದೇ ತಹಶೀಲ್ದಾರ್ ಕಚೇರಿ ಇರ್ಬೋದು, DC ಕಚೇರಿ ಇರ್ಬೋದು, ಎಲ್ಲೇ ಹೋದರೂ ಯಾವುದೇ ಒಂದು ಫೈಲು ಕ್ಲಿಯರ್ ಆಗ್ಬೇಕಂದ್ರೆ ಇಷ್ಟು ದಕ್ಷಿಣ ಇಡಬೇಕು. ನೀವು ದಕ್ಷಿಣ ಇಟ್ಟರೆ ಕ್ಲಿಯರ್ ಆಗ್ತದೆ. ಈಗ ಮೊದಲ ಒಂದು ರೂಢಿ ಇತ್ತು, ಸಬ್ ರಿಜಿಸ್ಟರ್ ಆಫೀಸ್ನಾಗ ಮಾತ್ರ ದಕ್ಷಿಣ ಇಡೋದಿತ್ತು. ಈಗ ತಹಶೀಲ್ದಾರ್ ಆಫೀಸ್, DC ಆಫೀಸ್, AC ಆಫೀಸ್ ಎಲ್ಲ ಕಡೆ ಒಂದು ಫಿಕ್ಸ್ ಆಗಿಬಿಟ್ಟವು, ರೇಟ್ ಫಿಕ್ಸ್ ಆಗಿಬಿಟ್ಟು. ಈ DC ಸತಿಗೆ ಏನು ಉಳ್ಕೊಂಡಿಲ್ಲ. ಈಗ ಮೊದಲೆಲ್ಲ DC ಭಾಳ ಒಂದು ಅವ್ರ ಬಗ್ಗೆ ಒಂದು ಗೌರವ ಇತ್ತು, ಈಗೆಲ್ಲ ಹೋಗ್ಬಿಟ್ಟಿದ್ದು. ಈಗ ಯಾರೋ ಏನು ಉಳಿದಿಲ್ಲ. ಈಗ ಕರಪ್ಷನ್ ರ್ಯಾಂಪಟ್ ಆಗಿದೆ. ಎಲ್ಲರೂ ಫಿಕ್ಸ್ ಮಾಡಿದಾರೆ, ಏನು ನಾವು ಮ್ಯಾಲೆ ಕೊಡ್ಬೇಕ್ರಿ ಅಂತಾರ. ಏನಾರು ಕೇಳಿದ್ರೆ ಮ್ಯಾಲೆ ಕೊಡ್ಬೇಕ್ರಿ, ಮತ್ತು ನಾವು ಹಂಗೆ ಬಂದೇವಿ ಇಲ್ಲೇ. ಈ ರೀತಿ ಅಲ್ಲಿ ಇದ್ರಾಗಂತೂ ಬೆಂಗಳೂರಲ್ಲಿ ಕೆಲವರು ಸಿಗ್ತಾರಲ್ಲ ನಮಗೆ ಬಿಲ್ಡಿಂಗ್ ಪರ್ಮಿಷನ್ಗೆ ಅಥವಾ ಕಂಪ್ಲೀಷನ್ ಸರ್ಟಿಫಿಕೇಟು NA ಮಾಡೋದಕ್ಕೆ BDA ಕಾರ್ಪೊರೇಷನ್ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಸರ್ಕಾರಕ್ಕೆ ನಿಗದಿ ಮಾಡೋಂಥ ರೇಟ್ ಇಷ್ಟು, ನಂಬರ್ 2 ಇಷ್ಟು, ಅಷ್ಟು ರೊಕ್ಕ ಕೊಟ್ಟರೆ ಮಾತ್ರ ನಿಮ್ಮ ಕೆಲಸ ಆಗತ್ತೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಇನ್ಚಾರ್ಜ್. ಯಾವ ರೀತಿ ಪರಿಸ್ಥಿತಿ ಇದೆ ನೀವು ಅರ್ಥ ಮಾಡ್ಕೊಳ್ಳಿ. ಈ ರೀತಿ ರ್ಯಾಂಪಟ್ ಕರಪ್ಷನ್. ಮತ್ತು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದರು BJP ಸರ್ಕಾರಕ್ಕಿಂತ ಡಬಲ್ ಆಗಿದ್ರಿ ಇಲ್ಲಿ ಕರಪ್ಷನ್ ಅಂತೇಳಿ. ಅದೇ ಅಧಿಕಾರ ಹಿಡ್ಕೊಂಡು ಬಂದ್ರಿ ಅವರು. BJP ಸರ್ಕಾರ ಕರಪ್ಟ್ ಅಂತ ಹೇಳಿ ನೀವೇನ್ ಮಾಡಿದ್ರಿ? ಭ್ರಷ್ಟಾಚಾರ ರಹಿತವಾದ ಪ್ರಾಮಾಣಿಕ ಸರ್ಕಾರ ಕೊಡ್ತೀನಿ ಅಂತ ಹೇಳಿದಂಥವ್ರು ಇವತ್ತು ನೀವೇನ್ ಮಾಡ್ತಾ ಇದ್ರಿ? ಸಿದ್ದರಾಮಯ್ಯನವರೇ 60%, 80%. ಹೀಗಾಗಿ ಈ ರೀತಿಯಾದಂಥ ಒಂದು ಕರಪ್ಟ್ ಗೌರ್ಮೆಂಟ್ ಇಲ್ಲಿದೆ. ಯಾವುದೇ ಯೋಜನೆ ಹಣ ಮಂಜೂರಾಗ್ತಾ ಇಲ್ಲ ಮತ್ತು ಪೆಂಡಿಂಗ್ ಬಿಲ್ಸ್ಗೆ ಹಣ ಬರ್ತಾ ಇಲ್ಲ. ರೈತರ ಒಂದು ಖರೀದಿ ಕೇಂದ್ರ, ರೈತರು ಈಗೇನಾಗಿದೆ ಅಂದರೆ ನಾವು ರೈತರು ಹೋರಾಟ ಮಾಡಾಕತ್ತಾರ, ನಾವೆಲ್ಲ ಒತ್ತಾಯ ಮಾಡಾಕತ್ತೀವಿ BJP ರೈತ ಮೋರ್ಚಾದಿಂದ ಆದಷ್ಟು ಬೇಗನೆ ಖರೀದಿ ಕೇಂದ್ರ ಚಾಲು ಮಾಡ್ರಿ, ರೈತರು ಬೆಳೆದಂಥ ಬೆಳೆಗೆ ಖರೀದಿ ಮಾಡ್ರಿ ಅಂತೇಳಿ. ಇವರು ಖರೀದಿ ಕೇಂದ್ರ ಚಾಲು ಮಾಡಿಲ್ಲ. ಇವರು ಬೆಂಗಳೂರಾಗ ಶಾಸಕರ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡ್ಯಾರ. ಶಾಸಕರು ಖರೀದಿ ಮಾಡಲಿಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಒಬ್ಬೊಬ್ರು ಶಾಸಕರು 50 ಕೋಟಿ 60 ಕೋಟಿ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ, ಮುಂದೆ ಕೊಡ್ತಾರ ಅಂತ ಹೇಳಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿದೆ. ಶಾಸಕರು ಖರೀದಿ ಮಾಡಲಿಕ್ಕೆ, ಯಾರು ತಮ್ಮ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಿದ್ರೆ ಹೊರತು ರೈತರು ಬೆಳೆದಂಥ ಬೆಳೆಗೆ ಅವ್ರು ಖರೀದಿ ಮಾಡಲಿಕ್ಕೆ, ಆ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ಚಾಲು ಮಾಡಕ್ಕೆ ತಯಾರಿಲ್ಲ. ಅದಕ್ಕೆ ನಿಮ್ಗೆ ಹಣ ಇಲ್ಲ, ಆದರೆ ಶಾಸಕರು ಖರೀದಿ ಮಾಡ್ಲಿಕ್ಕೆ ನಿಮ್ಮ ಕಡೆ ಹಣ ಇದೆ. ಅಂದ್ರೆ ಯಾವ ರೀತಿ, ಯಾವ ಪುರುಷಾರ್ಥಗಾಗಿ ನಡೆಸ್ತಾ ಇದ್ರಿ? ಅದಕ್ಕಾಗಿ ನೋಡ್ರಿ, ಇದು 2 ಕಡೆ ನಡೆದಿರ್ತದೆ ಗಾಡ್ಲೆ. ಎರಡು ಕಡೆ ಬರೀ ಒಂದು ಸೈಡ್ ಎಲ್ಲ ಇದು. ಹೀಗಾಗಿ ಇದರಲ್ಲಿ ಯಾರು ಲಕ್ಕಿ ಪರ್ಸನ್ ಅಂದ್ರೆ ಶಾಸಕರು, ಕಾಂಗ್ರೆಸ್ ಶಾಸಕರು ಇವತ್ತು ಉದ್ಧಾರ ಆಗತ್ತಾರೆ ಅಷ್ಟೇ. ಅದರಿಂದ ರಾಜ್ಯಕ್ಕೆ ನಷ್ಟ ಆಗ್ತಾ ಇದೆ. ರಾಜ್ಯದ ಜನಸಾಮಾನ್ಯರ, ರೈತರ ಸಮಸ್ಯೆಗಳನ್ನ ಕೇಳಾರಂಥ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇದೆ.